ನಮ್ಮ ಅಡುಗೆ ವಿಶ್ವಕ್ಕೆ ಬನ್ನಿ. ಇವತ್ತು ನಿಮಗೆ ಟೇಸ್ಟಿಯಾಗಿರೋ ಬ್ರೆಡ್ ಚೀಸ್ ಬಾಲ್ಸ್ ಹೇಗೆ ಮಾಡಬೇಕೋ ತೋರಿಸ್ತೀನಿ ರೀ. ಒಂದು ತಟ್ಟೆಯಲ್ಲಿ ಮಾಜರೆಲ್ಲ ಚೀಸ್ ತಗೊಳ್ಳಿ. ನಿಮ್ಮ ಹತ್ರ ಯಾವ ಚೀಸ್ ಇದ್ರೂ ಪರವಾಗಿಲ್ಲ ರೀ. ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅರ್ಧ ಕಪ್ಪು ಫ್ರೆಶ್ ಕ್ರೀಮ್ ಹಾಕ್ಕೊಳ್ಳಿ. ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ. ಸ್ವಲ್ಪ ಆರಿಗ್ಯಾನೋ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಯಾಕೆಂದರೆ ಚೀಸಲ್ಲೂ ಉಪ್ಪಿರುತ್ತೆ. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಅರ್ಧ ಕಪ್ಪು ಗ್ರೀನ್ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಅರ್ಧ ಕಪ್ ರೆಡ್ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಎಲ್ಲೋ ಕ್ಯಾಪ್ಸಿಕಮ್ ಇದ್ದರೆ ಅದು ಹಾಕ್ಕೊಳ್ಳಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ. ಒಂದು ಬಟ್ಲಲ್ಲಿ ಬ್ರೆಡ್ನ ಈ ಥರ ತುಂಡು ಮಾಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ಥರ ಉಂಡೆ ಬಂದರೆ ಸಾಕು ರೀ. ಈಗ ನಾವು ಕಾರ್ನ್ಫ್ಲೋರ್ ಸ್ಲರಿ ಮಾಡ್ಕೊಳ್ಳೋಣ. ಒಂದು ಬಟ್ಲಲ್ಲಿ ಅರ್ಧ ಕಪ್ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. ಅರ್ಧ ಕಪ್ ಮೈದಾ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಏಕೆಂದರೆ ಎಲ್ಲದರಲ್ಲೂ ಉಪ್ಪಿದೆ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಫೋರ್ಕಲ್ಲಿ ಕಲಿಸ್ಕೊಳ್ಳಿ. ಆವಾಗ ಉಂಡೆ ಇಲ್ದಂಗೆ ಚೆನ್ನಾಗಿ ಬರುತ್ತೆ. ಒಂದು ಕಾರ್ನ್ಫ್ಲೆಕ್ಸ್ ಪ್ಯಾಕೆಟ್ ತಗೊಳ್ಳಿ. ಜಾರ್ಗೆ ಹಾಕ್ಕೊಳ್ಳಿ. ಕಚ್ಚಾ ಪಚ್ಚಾಯಾಗಿ ಮಿಕ್ಸಿಗೆ ಹಾಕ್ಕೊಳ್ಳಿ. ನಾವು ಮಾಡ್ಕೊಂಡಿದ್ದೀವಲ್ಲ ಬ್ರೆಡ್ನ, ಸ್ವಲ್ಪ ಉಂಡೆ ತಗೊಳ್ಳಿ. ಅದರಲ್ಲಿ ಸ್ವಲ್ಪ ನಾವು ರೆಡಿ ಮಾಡ್ಕೊಂಡಿರೋ ಚೀಸ್ನ ಇಡಿ. ಇದನ್ನು ಉಂಡೆ ಮಾಡಿ. ನೋಡಿ, ಈ ಥರ ಇದನ್ನು ಸ್ಲರಿಯಲ್ಲಿ ಡಿಪ್ ಮಾಡಿ. ಕಾರ್ನ್ ಫ್ಲೆಕ್ಸಲ್ಲಿ ರೋಲ್ ಮಾಡಿ. ಒಂದು ಬಾಣಲಿಯಲ್ಲಿ ಎಣ್ಣೆ ಇಡಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಇದನ್ನು ಹಾಕ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ. ಅಷ್ಟೇ. ಎಷ್ಟೋ ಟೇಸ್ಟಿಯಾಗಿ, ಎಷ್ಟೋ ಈಸಿಯಾಗಿ ಬ್ರೆಡ್ ಚೀಸ್ ಬಾಲ್ಸ್ ರೆಡಿ ಆಯಿತು ಅಲ್ಲ ರೀ. ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ನಮ್ಮ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ ರುಚಿಗಳನ್ನು ಅನುಭವಿಸಿ.